ಉತ್ಖನನ ಕಾರ್ಯ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. 2ನೇ ದಿನದಲ್ಲಿ ಒಂದು ಪ್ರಾಚ್ಯಾವಶೇಷ ವಸ್ತು ಕೂಡ ಈಗ ಪತ್ತೆಯಾಗಿದೆ. ನಾವೀಗ ಅದೇ ಸ್ಥಳದಲ್ಲಿ ಇದು ನೋಡ್ಬೋದು, ಲಕ್ಕುಂಡಿಯಲ್ಲಿ ಈಗಾಗಲೇ ಅದು ಏನು ಪ್ರಾಚ್ಯಾವಶೇಷ ವಸ್ತು ಸಿಕ್ಕಿದೆ, ಏನು ಪುರಾತನ ದೇವಾಲಯಗಳಿಗೆ ಸಂಬಂಧಪಟ್ಟಂಥ ಅದೊಂದು ವಸ್ತು ಈಗಾಗಲೇ ಅದು 2 ಅಡಿ ಏನು ಆಳ ಆಗದ ತಕ್ಷಣ ಅದು ಬೆಳಗ್ಗೆ ಪತ್ತೆಯಾಗಿದೆ. ಅದನ್ನು ಯಾವುದೇ ರೀತಿಯಿಂದ ಧಕ್ಕೆ ಆಗದ ರೀತಿಯಲ್ಲಿ ಅದನ್ನು ಹೊರ ತೆಗೆಯೋಕ್ಕೆ ಈಗ ಕಾರ್ಮಿಕರು ಕೂಡ ಮುಂದಾಗ್ತಾ ಇದ್ದಾರೆ. ನೋಡ್ಬೋದು ಅದೇ ಸ್ಥಳದಲ್ಲಿ, ಯಾಕೆಂದರೆ ಬೆಳಿಗ್ಗೆ ಅದು ಅಷ್ಟು ಮೇಲ್ಭಾಗದಲ್ಲಿ ಅಷ್ಟು ಪತ್ತೆಯಾಗಿದೆ. ಅದು ಇನ್ನೂ ತೆಗಿಬೇಕಾದ್ರೆ ಅದು ಎಷ್ಟು ಆಳದನೋ ಉದ್ದದನೋ ಅಥವಾ ಅದಕ್ಕೆ ಯಾವುದೇ ರೀತಿಯಿಂದ ಧಕ್ಕೆ ಆಗಬಾರ್ದು. ಯಾಕಂದರೆ ಇಂಥ ಪುರಾತ ಏನು ಈ ಶಿಲೆಗಳು ವಸ್ತುಗಳು ಇದ್ದಾವೆ, ಇದು ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಭಾಗದಲ್ಲಿ ಇದ್ದಾವೆ ಅಂತೇಳಿ ಈಗ ಉತ್ಖನನ ಆರಂಭ ಮಾಡಿದೆ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆ. ಈ ನಿಟ್ಟಿನಲ್ಲಿ ಅದು ಏನು ಈಗ ಪತ್ತೆಯಾಗಿದ್ದು ಅದು ಶಿವಲಿಂಗಕ್ಕೆ ಸೇರಿದ ವಸ್ತು ಅಂತ ಅನ್ನೋದು ಮಾಹಿತಿ ಕೂಡ ಈಗ ದೊರೀತಾ ಇದೆ. ಈಗ ನಮ್ಮ ಜೊತೆಗೆ ಇದು ಯಾವ ವಸ್ತು ಏನು ಅನ್ನೋದು ಮಾತನಾಡೋಕ್ಕೆ ನಮ್ಮ ಜೊತೆ ಈಗ ಲಕ್ಕುಂಡಿ ಪ್ರಾಧಿಕಾರದ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಇದ್ದರೆ ಅವರನ್ನು ನಾನು ಕೇಳೋಣ. ಸರ್, ಈಗ ಅದು ಪತ್ತೆಯಾಗಿದೆ, ಅದು ಏನು ಅಂತದ್ದು ವಸ್ತು ಏನಾದರೂ ಗೊತ್ತಾಗಿದೆ, ಮಾಹಿತಿ ಸಿಕ್ಕಿದೆಯಾ ಅಂತ? ಅದರ ಪುರಾತತ್ವ ಇಲಾಖೆಯ ಎಕ್ಸ್ಪರ್ಟ್ಸ್ಗೊಂದಿಗೆ ನಾವು ಚರ್ಚೆ ಮಾಡಿದ್ದೀವಿ. ಅದೊಂದು ಪಾನಿಪೀಠ ಅಂತೇಳಿ, ಏನು ದೇವರ ಕೆಳಗಿರುವಂಥ ಒಂದು ಪೀಠ, ಪಾನಿಪೀಠ ಅಂತ ಏನು ಹೇಳ್ತೀವಿ ಅದು ಅಂತ ಹೇಳಿದ್ದಾರೆ. ಇನ್ನೂ ಪೂರ್ಣ ಅದು ಹೊರಬಂದ ತಕ್ಷಣ ಅದನ್ನು ವಾಶ್ ಮಾಡಿ ಏನು ಅವರು ತಜ್ಞರಿಗೆ ಇಲ್ಲಿರುವಂಥ ಸೂಪರ್ವೈಸರ್ ಕಳಿಸ್ತಾರೆ, ಆದಮೇಲೆ ಅದು ಗೊತ್ತಾಗೋದು ಅದೊಂದು ಪ್ರಾಚ್ಯಾವಶೇಷ ಅಂತೇಳಿ ನಾವು ಹೇಳ್ಬೋದು ಸರ್. ಅಂದರೆ ಅದು ಶಿವಲಿಂಗಕ್ಕೆ ಸೇರಿದ್ದು ಅಂತೀರಾ? ಇಲ್ಲ, ಅದು ಮೇಲೆ ಯಾವುದು ಇರ್ತದೆ ಅದನ್ನು ನಾವು ಗೆಸ್ ಮಾಡೋಕ್ಕಾಗಲ್ಲ, ಅವರು ತಜ್ಞರು ಗೆಸ್ ಮಾಡಬೇಕು. ಈಗ ಕಂಡುಬರೋದು ಪ್ರಾಚ್ಯಾವಶೇಷ ಒಂದು ಪಾನಿಪೀಠ ಅಂತ ನಾವು ಹೇಳ್ಬೋದು ಸರ್. ಅದು ಪಾನಿಪೀಠ ಅಂತೇಳಿ ಹೇಳ್ಬೋದು. ಅಂದರೆ ಅದ್ರ ಮೇಲೆ ದೇವರು ಪ್ರತಿಷ್ಠಾಪನೆ ಮಾಡುವಂಥ ಏನದು ಚೌಕಾಕಾರದ ಪೀಠ ಇರ್ತದಲ್ಲ ಅದು ಅಂತ ನಾವು ಹೇಳ್ಬೋದು ಸರ್. ಈ ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲಿ ಮನೆ ನಿರ್ಮಾಣಕ್ಕೂ ಕೂಡ AS ಆದವರು ಯಾವುದೇ ಅನುಮತಿ ಕೊಡಲ್ಲ. ಏಕೆಂದರೆ ಬ್ಯಾಂಕಲ್ಲಿ ಸಾಲ ಪಡೆದು ನಾವು ಮನೆ ನಿರ್ಮಾಣ ಮಾಡಬೇಕಿದ್ರೆ ಬ್ಯಾಂಕ್ಗಳಲ್ಲಿ ಸಾಲ ಏನು ದಾಖಲೆಗಳು ಕೇಳ್ತಾರೆ, ಜೊತೆಗೆ ಏನು ಕಟ್ಟಡದ ಪರ್ಮಿಷನ್ ಕೇಳ್ತಾರೆ, ಇವೆಲ್ಲ ಆಗಂಗಿಲ್ಲ. ಹೀಗಾಗಿ ಇಡೀ ಗ್ರಾಮಸ್ಥರು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಸರ್ಕಾರ ಉತ್ಖನನ ಆರಂಭ ಇದ್ದರೂ ಅದು ಕೂಡ ಒಳ್ಳೆಯದು. ಅದು ಕೂಡ ನಾವು ಇಡೀ ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಆದರೆ ಈಗ ನಮಗೆ ಸಮಸ್ಯೆ ಆಗಿದೆ, ಇಡೀ ಗ್ರಾಮ ಸ್ಥಳಾಂತರ ಆಗಲಿ. ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಕ್ಷೇತ್ರ ಶಾಸಕರಂತ CC ಪಾಟೀಲ್ರಾಗಿರ್ಬೋದು, ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ಬರೂ ಕೂಡ ಚಿಂತನೆ ಮಾಡಬೇಕು. ಯಾಕಂತಂದರೆ ಇದು ದೊಡ್ಡ ಗ್ರಾಮ ಇರೋದ್ರಿಂದ ಈ ಸ್ಥಳಾಂತರ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಕೊಡಬೇಕು, ಅನುದಾನ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇಬ್ಬರೂ ನಾಯಕರು ಸೇರಿ ಮಾತನಾಡ್ಕೊಂಡು ಇಡೀ ಗ್ರಾಮದ ಜನರ ಒಂದು ಸಭೆ ಮಾಡಬೇಕು. ಸಭೆ ಮಾಡಿ ಒಂದು ಇಡೀ ಗ್ರಾಮ ಸ್ಥಳಾಂತರ ಮಾಡುವಂಥ ಕೆಲಸ ಮಾಡಬೇಕನ್ನೋ ಒತ್ತಾಯ ಕೂಡ ಕೇಳ್ಬರ್ತಾರೆ. ಈಗ ನಮ್ಮ ಜೊತೆ ಮಾತನಾಡೋಕ್ಕೆ ಏನು ಪ್ರಾಧಿಕಾರ ಸದಸ್ಯರ ಸರ್, ಈಗೇನು ಗ್ರಾಮಸ್ಥರ ಒತ್ತಾಯ ಏನು, ಯಾವ ರೀತಿಯಲ್ಲಿ ಆಗಬೇಕು ಅಂತ ಸ್ಥಳಾಂತರ? ಅದೇ ಈಗ ನಮ್ಮ ಲಕ್ಕುಂಡಿ ಗ್ರಾಮದ ಗ್ರಾಮಸ್ಥರ ಒತ್ತಾಯ ಏನಂತಂದ್ರೆ, ಈಗಾಗಲೇ ಸಾಕಷ್ಟು ASI ಇಂದ ಪರ್ಮಿಷನ್ಗೆ ಸಾಕಷ್ಟು ತೊಂದರೆ ಇರೋದ್ರಿಂದ ಇನ್ನೇನಾದರೂ ಮನೆಯ ಕೆಳಗಡೆ ಏನಾದರೂ ಐತಿಹಾಸಿಕ ಕುರು ಇರ್ಬೋದು ಅಂತೇಳಿ ಅವರೊಂದು ಗೆಸ್ಸಿನ ಮ್ಯಾಗ ಪರ್ಮಿಷನ್ ಕೊಡೋದಿಲ್ಲ. ಹಾಗಾಗಿ ಎಲ್ಲ ಗ್ರಾಮಸ್ಥರ ಒಂದು ಕೋರಿಕೆಯನ್ನು ನಮ್ಮನ್ನು ಸ್ಥಳಾಂತರ ಮಾಡಿರಿ, ನಿವೇಶನ ಹಾಗೂ ಸೂಕ್ತ ಪರಿಹಾರ ಕೊಟ್ಟರೆ ನಾವು ಹೋಗ್ತೀವಿ ಅಂತ ಅನೇಕ ನಮ್ಮ ಗ್ರಾಮಸ್ಥರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ನಾವು ಕೂಡ ಮಾನ್ಯ ಸಚಿವರಾದಂಥ HK ಪಾಟೀಲ್ ಸಾಹೇಬರಿಗೆ, ಸ್ಥಳೀಯ ಶಾಸಕರಾದಂಥ CC ಪಾಟೀಲರಿಗೆ ಮನವಿ ಮಾಡ್ಕೋತೀವಿ, ಕೂಡಲೇ ಏನು ಗ್ರಾಮಸ್ಥರ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು. ಆದರೂ ಅದು ಈಡೇರಿಸ್ಬೇಕಂದ್ರೆ ಈಗ ಉತ್ಖನನ ಈಗೇನು ನಡೀತಾ ಇದೆ ಹಾಗೆ ಒಂದು 20-30 ಕಡೆ ಉತ್ಖನನ ಮಾಡಿದಾಗ ಉತ್ಖನನದಲ್ಲಿ ಏನಾದರೂ ಕುರು ಸಿಕ್ಕರೆ ಸ್ಥಳಾಂತರ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಪ್ರಾಧಿಕಾರದಿಂದ ಹೇಳ್ಬೋದು ಸರ್. ಈಗಾಗಲೇ ಸಾಕಷ್ಟು ಕೂಡ ಏನು ಪ್ರಾಚ್ಯಾವಶೇಷಗಳು ವಸ್ತು ಸಿಕ್ಕಿದ್ದಾವೆ, ಜೊತೆಗೆ ನಿಧಿ ಸಿಕ್ಕಿದೆ, ಇಲ್ಲಿಯೂ ಕೂಡ ಪತ್ತೆ ಆಗ್ತಾ ಇದ್ವಿ. ಅದೇ ನಮ್ಮ ಲಕ್ಕುಂಡಿ 101 ದೇವಸ್ಥಾನ, 101 ಬಾವಿ ಇರುವಂಥ ಐತಿಹಾಸಿಕ ಇದಿಷ್ಟು ಏನು ಲಕ್ಕುಂಡಿ ಗ್ರಾಮಸ್ಥರ ಮಾತು.